ಹಾಗೂ ಪ್ರವಚನಗಳು ಕೇಳುವುದರಿಂದ ಮನುಷ್ಯನ ಧಾರ್ಮಿಕ ಚಿಂತನೆಗಳು ಹೆಚ್ಚುತ್ತದೆ. ಅದಕ್ಕಾಗಿ ಮಹಾತ್ಮರ ಚಿಂತನೆಗಳು ಇಂದಿಗೂ ಪ್ರಸ್ತುತ ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ತಿಳಿಸಿದರು. ಶ್ರಾವಣ ಮಾಸ ನಿಮಿತ್ತ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿ ಚರಿತ್ರೆಯ 1 ತಿಂಗಳು ಪುರಾಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಪುರಾಣ ಕೇಳುವುದರಿಂದ ಮನುಷ್ಯನಲ್ಲಿ ಭಕ್ತಿ ಭಾವನೆ ಮೂಡುವುದಷ್ಟೇ ಅಲ್ಲ, ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ. ಮೇಲು ಕೀಳೆಂಬ ಭಾವನೆ ಹೋಗಲಾಡಿಸುತ್ತದೆ. ಸಮಾನತೆಯ ಬೆಳಕು ಚೆಲ್ಲುವ ಕಾರ್ಯ ಎಲ್ಲರೂ ಮಾಡಬೇಕು ಎಂದು ಅವರು ಜಯನಗರ ಶಿವಮಂದಿರ ಆವರಣದಲ್ಲಿ ಶೀಘ್ರದಲ್ಲೇ ಸಮುದಾಯ ಭವನ ನಿರ್ಮಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಬಳಿಕ ಮಾತನಾಡಿದ ಉದ್ಯಮಿ ಹಾಗೂ ಕೃಷಿ ಚಿಂತಕ ಡಾಕ್ಟರ್ ಲಿಂಗರಾಜ್ ಅಪ್ಪ ಅವರು, ಇಂದು ಪುರಾಣ ಪ್ರವಚನಗಳು ಗ್ರಂಥಾಲಯಗಳಾಗಿವೆ. ಅಲ್ಲಿ ಮಹಾತ್ಮರ ತ್ಯಾಗದ ಜೀವನ ಚರಿತ್ರೆ ತಿಳಿಯಬಹುದು. ಇಂಥ ಪುರಾಣಗಳು ಇನ್ನೂ ಹೆಚ್ಚು ನಡೆಯಬೇಕು ಎಂದರು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ HKE ಸೊಸೈಟಿ ಮಾಜಿ ಅಧ್ಯಕ್ಷ ಹಾಗೂ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಗೌರವ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಮಾತನಾಡಿ, ಈ ವರ್ಷ ಜಯನಗರ ಶಿವಮಂದಿರದಲ್ಲಿ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿಯ 1 ತಿಂಗಳ ಪುರಾಣ ನಡೆಸಲಾಗುತ್ತಿದೆ. ಇದಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಅವರು, ಭಕ್ತರ ಮತ್ತು ಹಿರಿಯರ ಕೋರಿಕೆ ಮೇರೆಗೆ ಶ್ರೀ ದಾನಮ್ಮ ದೇವಿ ಪುರಾಣ ಹಮ್ಮಿಕೊಳ್ಳಲಾಗಿದೆ. 1 ತಿಂಗಳು ಅನ್ನದಾಸೋಹ ನಡೆಯುತ್ತದೆ. ಸರ್ಕಾರದ ಯಾವುದೇ ಸಹಾಯವಿಲ್ಲದೆ ಶಿವಮಂದಿರದ ಜೀರ್ಣೋದ್ಧಾರ ಕೈಗೊಳ್ಳಲಾಗಿದೆ. ಅನುದಾನದ ಹಸ್ತ ನೀಡಿದರೆ ಇನ್ನೂ ಅಭಿವೃದ್ಧಿ ಪಡಿಸಲಾಗುವುದು. ಜಯನಗರ ಶಿವಮಂದಿರದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸ ಅಷ್ಟೇ ಅಲ್ಲದೆ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಗುಡಿಗೆ ಬರುವ ಭಕ್ತಾದಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಎಂದು ಹೇಳಿದರು. ವೇದಮೂರ್ತಿ ಪುರಾಣ ಪಂಡಿತ ಶ್ರೀ ತೋಟಯ್ಯ ಶಾಸ್ತ್ರಿಗಳು ಪುರಾಣ ಹೇಳುವ ಮೂಲಕ ಪ್ರಾರಂಭಕ್ಕೆ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಸಂಗೀತ ಕಲಾವಿದರಾದ ಮೃತ್ಯುಂಜಯ ಹಾಗೂ ಸಹ ಕಲಾವಿದರಿಂದ ಭಕ್ತಿ ಗೀತೆಗಳ ಗಾಯನ ನಡೆಯಿತು. ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಕೆಬಿ ಸ್ವಾಗತಿಸಿದರು. ಮಹಿಳಾ ಕಾರ್ಯದರ್ಶಿ ಅನುರಾಧ ಕುಮಾರಸ್ವಾಮಿ ಪ್ರಾರ್ಥಿಸಿದರು. ಉಪಾಧ್ಯಕ್ಷ ವೀರೇಶ್ ದಂಡೋತಿ ವಂದಿಸಿದರು. ಎಲ್ಲಾನು ಒಳ್ಳೇದು ಮಾಡ್ತೀವಿ ಅಂತಿಲ್ಲ, ಕೆಲವೊಂದು ತಪ್ಪುಗಳು ಮಾಡ್ತೀವಿ, ಬಹಳಷ್ಟು ತಪ್ಪಾಗ್ತದೆ. ಅವೆಲ್ಲ ತಿದ್ದುಕೊಂಡು ಮತ್ತೆ ನಮ್ಮ ಸುಗಮವಾದಂಥ ದಾರಿಗೆ ಹೋಗ್ಬೇಕಂತ ಹೇಳಿ ಹಿಂದಿನ ಎಲ್ಲ ಹಿರಿಯರು ಕೂಡ ಇವರೆಲ್ಲ ಕಲಾಶಾಸ್ತ್ರಿಗಳು, ನಮ್ಮ ತೋಟಯ್ಯ ಶಾಸ್ತ್ರಿಗಳು ಹೇಳ್ತಕ್ಕಂಥ ಮಹಾತಾಯಿ ಶರಣೆ 900 ವರ್ಷಗಳ ಹಿಂದೆ ಬಸವಣ್ಣವರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣೆ ಗುಡ್ಡಾಪುರದ ಹತ್ತಿರ ಒಂದು ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಹುಟ್ಟಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ವೀರಶೈವ ಲಿಂಗಾಯತ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯ ಮನುಷ್ಯರು ಬಸವ ತತ್ವದ ಅಡಿಯಲ್ಲಿ ಕಾಯಕ ದಾಸೋಹ ನಡೆಸಿಕೊಂಡು ಹೋಗ್ತಕ್ಕಂಥ ಪದ್ಧತಿಯನ್ನ ಬೆಳೆಸಿಕೊಂಡು ಆಗಿನ ಕಾಲದಲ್ಲಿ ಬಸವಣ್ಣವರ ದಾಸೋಹವನ್ನ ನೋಡಬೇಕು, ಅಲ್ಲಿ ಅನುಭವ ಮಂಟಪಕ್ಕೆ ಭೇಟಿ ಕೊಡ್ಬೇಕಂತ ಹೇಳಿ ಅವರು ತಮ್ಮ ಊರಿನಿಂದ ಬಸವ ಕಲ್ಯಾಣಕ್ಕೆ ಬಂದು, ಇನ್ನೂ ಬಸವ ಕಲ್ಯಾಣ ದೂರ ಇರ್ತದೆ, ಅಲ್ಲಿ ಒಂದು ದಾಸೋಹವನ್ನ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣವರ ದಾಸೋಹಕ್ಕೆ ಜನ ಬರ್ತಕ್ಕಂಥದ್ದು ಕಡಿಮೆ ಆಗಿ ಲಿಂಗಮ್ಮನ ದಾಸೋಹಕ್ಕೆ ಬಹಳಷ್ಟು ಜನ ಬಂದು ಸೇರ್ತಾರೆ. ಅಲ್ಲೆಲ್ಲ ಜನ ಗೊತ್ತಾಗಿ ಬಸವಣ್ಣವ್ರಿಗೆ ಹೇಳ್ತಾರೆ, ಅಣ್ಣವರೇ ಬಹಳ ದೊಡ್ಡ ದಾಸೋಹ ನಡೆದಿದೆ, ಒಬ್ಬ ಮಹಾ ಶರಣೆ ಬಂದ ಏನಪ್ಪ ಅಂದ್ರೆ ದಾಸೋಹ ನಡೆಸ್ತಾ ಇದ್ದಾರೆ, ಅಲ್ಲಿ ಜನ ಜಾಸ್ತಿ ಹೋಗ್ತಾರೆ ಅಂತ ಹೇಳಿ. ಬಸವಣ್ಣವ್ರು ಯಾವಾಗಲೂ ದೊಡ್ಡ ಮನುಷ್ಯರು, ನಾವು ಹೋಗಿ ಆ ತಾಯಿಗೆ ಭೇಟಿ ಹಾಕ್ಬೇಕಂತೇಳಿ ಅವರೇ ನಡ್ಕೋತ ಬಂದು ಆ ದಾಸೋಹ ಬಂದು ಅಮ್ಮಗೆ ಭೇಟಿ ಆಗ್ತಾರೆ. ಆಕೆ ಮಾಡ್ತಕ್ಕಂಥ ಕಾಯಕವನ್ನ ನೋಡಿ, ಆ ತಾಯಿ ನೀನು ಲಿಂಗಮ್ಮಲ್ಲ, ಇವತ್ತಿನಿಂದ ದಾನಮ್ಮ ಅಂತ ಹೇಳಿ ಅವ್ರ ಹೆಸರು ಕೊಡ್ತಾರೆ. ನೀನು ಉಳಿದಿರ್ತಕ್ಕಂಥದ್ದು ಆ ದಾನಮ್ಮ ತಾಯಿ ದೇವಸ್ಥಾನದಲ್ಲಿ ಇವತ್ತಿಗೂ ಕೂಡ ಹೋದವ್ರು ನೋಡ್ಬೋದು. ಬೆಳಗ್ಗೆ ಒಂದು ಲಕ್ಷಣ, ಮಧ್ಯಾಹ್ನ ಒಂದು ಲಕ್ಷಣ, ಸಾಯಂಕಾಲ ಒಂದು ಲಕ್ಷಣ ಇವತ್ತಿಗೂ ಕೂಡ ಕಾಣ್ತದೆ. ಇದು ಯಾರು ಪಾವಾಡ ಅಂತ ಹೇಳಿ ನಮ್ಮಗಿಲ್ಲ, ಅಂಥವ್ರು ಕೂಡ ನೋಡ್ಬೋದು ಹೋಗಿ. ಇದು ಪಾವಾಡದನು ಏನದನು ಸಾಕ್ಷಾತ್ ಇನ್ನೂ ಇವತ್ತು ನಾವು ಅಲ್ಲಿ ಏನಪ್ಪ ಅಂದ್ರೆ ಸಾಕ್ಷಿ ನೋಡ್ಬೋದು. ಇಂಥವೆಲ್ಲ ಏನಪ್ಪ ಅಂದ್ರೆ ಇದನ್ನ ನಮ್ಮ ಪೂರ್ವಜರು ನಡೆದಾಡುವ ವಿಶ್ವವಿದ್ಯಾಲಯ ಇದ್ದಂಗೆ ಶಾಸ್ತ್ರಿಗಳು, ಪುರಾಣ, ಕೀರ್ತನೆ, ಪ್ರವಚನ ಇವೆಲ್ಲ ಏನಪ್ಪ ಅಂದ್ರೆ ಎಲ್ಲೆಲ್ಲಿ ಹೋಗಿ ಜನರಿಗೆ ಭೀಮಾಶಂಕರ್ ಬಿಲ್ಗುಂದಿಯವರು ಹೇಳಿದ ಹಾಗೆ ಯುವಕರು ಬರಬೇಕು, ಸಾರ್ವಜನಿಕರು ಎಲ್ಲರೂ ಬರಬೇಕು. ಯಾವಾಗ ಬಿಲ್ಗುಂದಿಯವ್ರ ಬಳಿ ಒಂದು ಗಾಡಿ ತರ್ತೀರಿ, ಗಾಡಿ ತಂದು ಕೂಡಲೇ ಅವ್ರು ಹೇಳ್ತಾರೆ 1 ತಿಂಗಳು ಬಿಟ್ಟು ಸರ್ವಿಸಿಂಗ್ ಮಾಡ್ಕೊಂಡು ಹೋಗೋ, 2 ತಿಂಗಳು ಬಿಟ್ಟು ಸರ್ವಿಸಿಂಗ್ ಮಾಡ್ಕೊಂಡು ಹೋಗೋ. ಹಾಗ ಭೂಮಿಗೆ ನಮಗೆ ಕಳಿಸ್ಯಾನ ಭಗವಂತ. ವರ್ಷಕ್ಕೆ 1 ಸಲರೇ ಸರ್ವಿಸಿಂಗ್ ಆಗ್ಬೇಕಲ್ಲ ನಮ್ದು. 1 ತಿಂಗಳ ಸರ್ವಿಸಿಂಗ್ ತೋಟ ಶಾಸ್ತ್ರಿಗಳು ದಾನಮ್ಮನ ಪುರಾಣದ ಮೂಲಕ ಧರ್ಮದ ದಾರಿಯನ್ನ ತೋರಿಸಿ ಮನುಷ್ಯ
ಧರ್ಮದ ದಾರಿ ಬಿಟ್ಟಾಗ ಧರ್ಮದ ದಾರಿಯ ಮೇಲೆ ನಡೀತಕ್ಕಂಥ ಅನೇಕ ಘಟನೆಗಳು, ಪುರಾಣಗಳು, ಸಂದರ್ಭಗಳು ಅವೆಲ್ಲನೂ ವ್ಯಾಖ್ಯಾನಬದ್ಧವಾಗಿ ತಿಳಿಸಿ ನಮಗೆ ಮತ್ತು ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ತೆಗೆದು ಹಾಕಿ ನಮ್ಮದು ಮನಸ್ಸು ಏನಪ್ಪ ಅಂದ್ರೆ ಮನುಷ್ಯನ ಮನಸ್ಸು ಸರ್ವಿಸಿಂಗ್ ಮಾಡ್ತಾರೆ ಒಂದು ತಿಂಗಳು. ಆದಂತ ಎಲ್ಲರೂ ಕೂಡ ಜನರೊಂದಿಗೆ ಬೆರೆತು ಅವರು ಜನರು ಎಲ್ಲ ಜನ ಬೆರೆತು ಇಂಥ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಡ್ತಾ ಇರೋದು ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಗೌರವ ಅಧ್ಯಕ್ಷರಾದಂಥ ಭೀಮಶಂಕರ್ ಸರ್ ಅವರು ಬಹಳಷ್ಟು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಯಾಕಂದ್ರೆ ಅದು ಅವರೇ ಹೊಂದಿದ ಲೇಔಟ್. ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಪ್ಪ ಅಂದ್ರೆ ಅವ್ರ ಲೇಔಟ್ನಲ್ಲಿ ಇಂಥ ಒಂದು ಭವ್ಯವಾದ ಮಂದಿರ ಆಗಲಿಕ್ಕೆ ಕಾರಣ ಅವರೇ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಅವರೇ ನಾವು ಬಹಳ ಬಹಳ ಋಣಿಯಾಗಿ ಅಂತ ಹೇಳ್ಬೇಕಾಗ್ತದೆ. ಅದೇ ರೀತಿ ನಮ್ಮ ಡಾಕ್ಟರ್ ಲಿಂಗರಾಜಪ್ಪ ಅವರು ನಾವು 25 ವರ್ಷಗಳ ಹಿಂದೆ ನೋಡಿದವ್ರಿ. ಅವ್ರಿಗೆ ಒಂದ್ಸಲ ಭೇಟಿನೂ ಕೂಡ ಆಗಿದಾನ. ಅವ್ರು ಬಹಳ ಶಾಂತ ಸ್ವಭಾವದವರು. ಇಂಥ ವ್ಯಕ್ತಿಗಳ ನಡುವೆ ನಾವು ಕರೆಸಿ ಇವತ್ತ ಇಂಥ ಜನಗಳ ಮಧ್ಯೆ ನಾನು ಗೊತ್ತಿಲ್ಲಪ್ಪ ಅಂದ್ರೆ ಇದು ನಮ್ಮ ಹೊರತು ಭಾಗ್ಯಶಾಲಿ ಈ ಜಗತ್ತಿನಲ್ಲಿ ಯಾರಿಲ್ಲ ಅಂತ ನಾನು ತಿಳ್ಕೊತೀನಿ. ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂತಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಬೇಕಂದ್ರೆ ಬಹಳಷ್ಟು ಕಷ್ಟಪಡ್ಬೇಕಾಗ್ತದೆ. ಜನರನ್ನ ನಮ್ಮಲ್ಲಿಗೆ ಸೆಳೆಬೇಕಾಗ್ತದೆ, ಗುಡಿ ಗುಂಡಾರಗಳಿಗೆ ಕರಿಬೇಕಾಗ್ತದೆ. ಬರ್ರಿ ನಮ್ಮ ಸತತವಾಗಿ 4 ವರ್ಷಗಳಿಂದ ಕೂಡ ನಾವು ಇದೇ ಮಾಡ್ತಾ ಬಂದೀವಿ. ಇವತ್ತಿನ ಕೂಡ ನಮ್ಮಲ್ಲಿ ಯುವಕರು ಕೂಡ ಬರ್ತಾ ಇದ್ದಾರೆ. ಇದು ಬಹಳ ಸಂತೋಷ ಅದ. ಇನ್ನೂ ಹೆಚ್ಚು ಯುವಕರು ಬರ್ಬೇಕಂತೇಳಿ ನಾನು ತಮ್ಮೆಲ್ಲ ತಂದೆ ತಾಯಿಯರ ನಾನು ಮನವಿ ಮಾಡ್ಕೋತೀನಿ. ಅದೇ ರೀತಿ ನಮ್ಮ ಶಾಸಕರಿಗೆ ನಾವು ಅನೇಕ ಬಾರಿ ಇಲ್ಲಿ ಬಂದಾಗ ನಾವು ಮನವಿ ಮಾಡ್ತಾನೆ ಬಂದೀವಿ. ಇವರವರು ನಮಗೆ ಆಶ್ವಾಸನೆ ಕೊಟ್ಟರ ನಮಗೊಂದು ಆಫೀಸ್ ರೂಮ್ ಹೋಗ್ಬೇಕು. ನಾವೇ ಆಫೀಸ್ ಮಾಡ್ಕೊಂಡಿವಿ ಸರ್. ನಾವೇ ಇಲ್ಲಿ ಟೇಬಲ್ ಹಾಕೋತೀವಿ, ನಾವೇ ಟೀಚರ್ ಮಾಡ್ಕೋತೀವಿ. ಇಲ್ಲೇ ಕೂಡ ಪಳೆ ಬಂದು ಅದಕ್ಕೆ ದಯವಿಟ್ಟು ಒಂದು ಕಚೇರಿಯನ್ನ ನಮಗೆ ನಿರ್ಮಿಸ್ಕೊಟ್ರಪ್ಪ ಅಂದ್ರೆ ಬಹಳ ಒಂದು ಅನುಕೂಲ ಆಗ್ತದೆ. ಒಂದು ಸಮುದಾಯ ಭವನ ಇದ್ರೂ ಕೂಡ ಅದರಲ್ಲೇ ನಾವು ಮೂಲೆಯೆಲ್ಲ ನಾವು ಮಾಡ್ಕೋತೀವಿ. ತಿಳ್ಕೊಂಡಾಗ ಏನಾಗ್ತದ ನಮ್ಗೆ ಅದು ಮಾಡ್ಲಿಕ್ಕೆ ಕಾರ್ಯಕರ್ತದಲ್ಲಿ ತಂದೆವಂತಂದ್ರೆ ಅಟ್ಲೀಸ್ಟ್ 5% ನಾವು ತಂದೆವಂದ್ರೆ ನಮ್ಮ ಆತ್ಮ ಏನಂದ್ರೆ ಶಾಂತಿ ಆಗ. ಇದು ಮೊದಲು ನಡೆದು ಹೇಳ್ತೀನಿ ಮತ್ತು ಇವತ್ತೂ ಹೇಳ್ತೀನಿ ನಾನು. ಯಾಕಂದ್ರೆ ನಾವೆಲ್ಲರೂ ರಿಟೈರ್ಡ್ ಆಗಿ ಬಂದಿದ್ದೇವೆ. ನಮ್ಮ ಹುಡುಗರಿಗೂ ಏನದ ಅಂತಂದ್ರೆ ಯಾವಾಗಲೂ ನಂದೇನದ ಅಂದ್ರೆ ಒಂದೇ ಕನ್ಸೆಪ್ಟ್. ನಮ್ಮ ಏನು ಶರಣ ಧರ್ಮದಾಗ ಎಲ್ಲ ಹುಡುಗರು ಏನದ ಅಂತಂದ್ರೆ ಬಂದು ಪಾರ್ಟಿಸಿಪೇಟ್ ಮಾಡಿದಾಗ ಎಲ್ಲರಿಗೂ ಏನದ ಅಂತಂದ್ರೆ ಇದ್ರ ಬಗ್ಗೆ ಅರಿವು ಆಗ್ತದೆ. ಅವ್ರಿಗೂ ಏನದ ಒಂದು ಶಿಕ್ಷಣ ಏನದ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಏನ್ ನಡೆದದ, ನಮ್ಮ ಧರ್ಮ ಏನದ, ಏನ್ ನಡೆದದ, ಹೆಂಗ ಕಾರ್ಯಕ್ರಮಗಳು ಆಗ್ಯಾವ, ಏನೇನು ಪುರಾಣಗಳವ. ಇವತ್ತು ಎಲ್ಲ ಒಂದೊಂದು ಪುರಾಣ ಏನದ ಅಂತಂದ್ರೆ ಜೈ ಮಂದಿರ್ ಟ್ರಸ್ಟ್ ಏನ್ ವತಿಯಿಂದ ಏನ್ ಮಾಡ್ಲಿಕತ್ತೀರಿ ಅದು ಭಾಳ ಚೆನ್ನಾಗಿ ಮಾಡ್ಲಿಕತ್ತೀರಿ. ನಮ್ಗೇನದ ಅಂತಂದ್ರೆ ಇದು ಏನದ ಒಳ್ಳೆ ಕಾರ್ಯಕ್ರಮ ಅದ. ಹಾಗೆ ನಮ್ಗೆ ಏನದ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವ್ರ ತನ ಏನದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಇದರಲ್ಲಿ. ಅದರಲ್ಲಿ ಏನದ ಅಂತ ಗುಣಗಳು ಕಲ್ಕೋಬೇಕು. ಕಲ್ಕೊಂಡು ಏನದ ಅಂದ್ರೆ ನಾವು 5-10% ನಾವು ಕಲ್ತೇವೆ ಅಂದ್ರೆ ಈ ಕಲಿಯುಗದಾಗ ಏನದ ಅಂದ್ರೆ ಚೆನ್ನಾಗಿ ಆಗ್ತದೆ ಅಂತ ನಂಗೆ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇತಿಹಾಸ ಹೇಳ್ಕೊಡಂಗ ಅಂದ್ರೆ ಪುರಾಣ ಅಂದ್ರೆ ಪರಂಪರೆಯಿಂದ ಬಂದಂತ ಒಂದು ಕಾಯಕ ಇದು. ಅದರಿಂದ ಹೊಸ ಪೀಳಿಗೆಗೆ ಹೇಳ್ಕೊಡುವಂತ ಒಂದು ಅಭ್ಯಾಸ. ಅವ್ರಿಗೆ ಕೂಡ ಒಂದು ಸುತ್ತ ಈ ಪವಿತ್ರ ಸಾನ್ನಿಧ್ಯದಲ್ಲಿ ತಾವೆಲ್ಲ ಸೇರಿದ್ರಿ. ನೀವು ಕೂಡ ನನ್ನ ನಮಸ್ಕಾರಗಳು. ಪ್ರತಿ ಮನುಷ್ಯನಿಗೆ 2 ಸಂಘರ್ಷ. ಒಂದನೇ ಸಂಘರ್ಷ ಅಂತರಾಳದಿಂದ, 2ನೇ ಬಹಿರಂಗದಿಂದ. ಅಂತರಾಳದಿಂದ ಸಂಘರ್ಷ ಮಾಡ್ಬೇಕಾದ್ರೆ ಅರಿವು ಬಹಳ ಮಹತ್ವದ. ನಮ್ಮ ಹತ್ರ ಒಂದು ಅರಿವು ಇದೆ, ಒಂದು ಗುರು ಇದೆ. ಗುರು ಯಾವಾಗ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಅದರ ಮೇಲೆ ನಮ್ಮ ಅರಿವು ಕೂಡ ಮೂಡೋದು ಅಂತ ಒಂದು ಭಾವನೆ ಇದೆ. ಈ ಶ್ರಾವಣ ಮಾಸದಲ್ಲಿ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯವರೆಗೆ ತನ ಈ ವರ್ಷ 5 ಶುಕ್ರವಾರ ಬಂದಿದೆ. ಸೋಮವಾರ ಕೂಡ 4 ಬಂದಿದೆ. ಆದರೂ ಕೂಡ ನಮ್ಮ ಕಲಬುರಗಿಯಲ್ಲಿ ಮೊದಲನೇ ಸೋಮವಾರ ಹಿಡ್ಕೊಂಡು ಕಡಿ ಸೋಮವಾರ ತನ ಅಂತೇಳಿ 5 ಸೋಮವಾರ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತ ಪ್ರಥಮ ಶುಕ್ರವಾರದಿಂದ
ಭೀಮಾಶಂಕರ್ ಶೆಟ್ಟಿ, ಬಸವರಾಜ್ ಅನ್ವರ್ಕರ್, ಸಿದ್ದಲಿಂಗ ಗುಬ್ಬಿ, ಬಸವರಾಜ್ ಮಾಗಿ, ವೀರೇಶ್ ಹುಡುಗಿ, ಎಸ್.ಡಿ. ಸೇಡಂಕರ್, ಮನೋಹರ್ ಬಡ್ಶೇಶಿ, ಬಂಡಪ್ಪ ಕೇಸೂರ್ ಸೇರಿದಂತೆ ವಿವಿಧ ಬಡಾವಣೆಯ ಅನೇಕ ಮಹಿಳೆಯರು, ಹಿರಿಯರು, ಸಾರ್ವಜನಿಕರು ಭಾಗವಹಿಸಿದ್ದರು.